ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪವಿತ್ರ ಸಂದರ್ಭದಲ್ಲಿ ನಾವು ಲಕ್ಷ್ಮಿ ಅಷ್ಟೋತ್ತರ ಶತನಾಮದ ಮಹಿಮೆ ಮತ್ತು ಅದರ ಜಪದಿಂದ ದೊರಕುವಂತಹ ದೈವಿಕ ಅನುಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆಯೇ ಅಷ್ಟೋತ್ತರವನ್ನ ಮಾಡುವಾಗ ನಾವು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಬಳಸಿ ಅಷ್ಟೋತ್ತರವನ್ನ ಮಾಡಿದ್ರೆ ಲಕ್ಷ್ಮಿಯನ್ನ ಸಂತುಷ್ಟಗೊಳಿಸಿ ನಾವು ಅವಳ ಅನುಗ್ರಹವನ್ನ ಪಡ್ಕೊಳ್ಬಹುದು. ಲಕ್ಷ್ಮೀ ದೇವಿ ಅಂತ ಅಂದ್ರೆ ಕೇವಲ ಧನದ ದೇವತೆ ಮಾತ್ರವಲ್ಲದೆ ಅವಳು ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಚತುರ್ವಿಧ ಪುರುಷಾರ್ಥಗಳ ಅನುಗ್ರಹವನ್ನ ನೀಡುವ ಜನನಿ ಅಂತಾನೆ ಹೇಳ್ಬಹುದು. ಇನ್ನ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಅವಳ 100ಕ್ಕೂ ಹೆಚ್ಚು ದಿವ್ಯ ಗುಣಗಳನ್ನ ನಮಸ್ಕರಿಸುತ್ತೇವೆ. ಈ ನಾಮಾವಳಿಯನ್ನ ಭಕ್ತಿಯಿಂದ ಮಾಡುವಾಗ ನಾವು ದೇವಿಯನ್ನ ಕೇವಲ ಸ್ಮರಣೆ ಮಾಡೋದಲ್ಲದೆ ಅವಳ ಶಕ್ತಿಯನ್ನ ಆಹ್ವಾನಿಸುತ್ತೇವೆ. ಇದರಿಂದ ನಮ್ಮ ಮನೆಗೆ ಪವಿತ್ರತೆ, ಶ್ರದ್ಧೆ, ಶಕ್ತಿ ಹಾಗೂ ಶಾಂತಿಯ ಪ್ರವಾಹ ಹರಡುತ್ತದೆ ಅನ್ನುವ ಒಂದು ನಂಬಿಕೆ ಇದೆ. ಇನ್ನು ಲಕ್ಷ್ಮಿ ಅಷ್ಟೋತ್ತರವನ್ನ ಮಾಡುವಾಗ ನಾವು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ಬಳಸಿ ಮಾಡೋದ್ರಿಂದ ಅವಳನ್ನ ಬೇಗ ಸಂತುಷ್ಟಗೊಳಿಸಬಹುದು, ಹಾಗೆಯೇ ಅವಳ ಅನುಗ್ರಹಕ್ಕೆ ಪಾತ್ರರಾಗಬಹುದು ಅಂತ ನಾನು ಇಲ್ಲಿ 9 ವಸ್ತುಗಳ ಮಹತ್ವವನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ 9 ವಸ್ತುಗಳನ್ನ ಬಳಸಿ ಅಷ್ಟೋತ್ತರವನ್ನ ಅದು ಶ್ರಾವಣ ಮಾಸದಲ್ಲಿ ತಪ್ಪದೆ ಪ್ರತಿದಿನ ಮಾಡೋದ್ರಿಂದ ನಮಗೆ ಅಷ್ಟೈಶ್ವರ್ಯ ಲಭಿಸುತ್ತದೆ ಅನ್ನುವ ಒಂದು ನಂಬಿಕೆ. ಪ್ರತಿದಿನ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಮಂಗಳವಾರ ಅಥವಾ ಶುಕ್ರವಾರ 2 ದಿನ ತಪ್ಪದೇ ಮಾಡಬೇಕು. ಮಂಗಳವಾರನೂ ಆಗಲಿಲ್ಲ ಅಂತಂದ್ರೆ ಶುಕ್ರವಾರ ಖಂಡಿತವಾಗಿಯೂ ಇದನ್ನ ಮಾಡಲೇಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ನಾವು ಲಕ್ಷ್ಮಿಯ ಕೃಪೆಗೆ ಪಾತ್ರ ಆಗ್ತೀವಿ ಅನ್ನುವ ಒಂದು ನಂಬಿಕೆ. ಇನ್ನ ಈ ವಸ್ತುಗಳು ಎಷ್ಟೆಷ್ಟು ತಗೊಂಡು ನಾವು ಅಷ್ಟೋತ್ತರವನ್ನ ಮಾಡಬೇಕು ಅಂತಂದ್ರೆ ನಾನಿಲ್ಲಿ 9 ವಸ್ತುಗಳನ್ನ ತಗೊಂಡಿದ್ದೀನಿ. ಟೋಟಲ್ ಆಗಿ 9 ವಸ್ತುಗಳಲ್ಲಿ ಮೊದಲನೇದಾಗಿ ನಾನು ತಗೊಂಡಿರುವಂತದ್ದು ಗೋಮತಿ ಚಕ್ರ. ಈ ಗೋಮತಿ ಚಕ್ರ ಎಲ್ಲಿರುತ್ತೆ ಅಂತಂದ್ರೆ ಗೋಮತಿ ನದಿಯಲ್ಲಿ ಉದ್ಭವವಾಗುವಂತಹ ಚಕ್ರ ಅಂತಾನೆ ಹೇಳ್ಬೋದು. ಇದು ನಮಗೆ ಧನ ಲಾಭ ಮತ್ತು ಯಾವುದೇ ಒಂದು ದೋಷ ಇದ್ರೆ ಅದರ ನಿವಾರಣೆಗೆ ಉಪಯುಕ್ತ ಆಗತ್ತೆ ಅಂತ ಹೇಳ್ತಾರೆ. ಹಾಗೆ ಲಕ್ಷ್ಮೀ ದೇವಿಯ ಚಕ್ರ ರೂಪದ ಚಿಹ್ನೆಯಂತೆ ಈ ಗೋಮತಿ ಚಕ್ರವನ್ನ ಬಳಸಲಾಗತ್ತೆ. ಎರಡನೇದಾಗಿ ಲಕ್ಷ್ಮೀ ಕವಡೆ. ಈ ಲಕ್ಷ್ಮೀ ಕವಡೆ ಬೇರೆ ಕವಡೆಗಿಂತ ವಿಭಿನ್ನವಾಗಿರುತ್ತೆ. ನೀವು ಮೇಲೆ ನೋಡಬಹುದು, ಸ್ವಲ್ಪ ಹಳದಿ ಬಣ್ಣದಲ್ಲಿ ಇರುತ್ತೆ. ಅದು ಮಾತ್ರ ಲಕ್ಷ್ಮೀ ಕವಡೆ ಅಂತ. ಕೆಲವೊಂದು ಫುಲ್ ವೈಟ್ ಇರುತ್ತೆ, ಅದು ಲಕ್ಷ್ಮೀ ಕವಡೆ ಅಲ್ಲ. ಈ ಹಳದಿ ಬಣ್ಣ ಇರುವಂತದ್ದು ಲಕ್ಷ್ಮೀ ಕವಡೆಯನ್ನ ತಗೊಂಡು ನಾವು ಪೂಜೆ ಮಾಡೋದು ಒಳ್ಳೆಯದು. ಐಶ್ವರ್ಯ ಮತ್ತು ಧನದ ಸಂಕೇತ ಅಂತ ಇದನ್ನ ಹೇಳ್ತಾರೆ. ಹಾಗೆ ಮನೆಯಲ್ಲಿ ಈ ಕವಡೆ ಇರೋದ್ರಿಂದ ಧನ ಲಾಭ ಆಗತ್ತೆ, ಜೊತೆಗೆ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಅಂತಲೂ ಕೂಡ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗೇನೆ ನಾನು ಇಲ್ಲಿ 9 ಕವಡೆಗಳನ್ನ ತಗೊಂಡಿದ್ದೀನಿ. ಇನ್ನು ಮೂರನೇದಾಗಿ ಕಮಲದ ಬೀಜ. ಇದು ಕಮಲದ ಗಿಡದಿಂದ ಬಂದಿರುವಂತಹ ಬೀಜಗಳು. ಹೂವೆಲ್ಲ ಒಣಗಿದ ನಂತರ ನೀವು ಮಕಾನ ಅಂತೆಲ್ಲ ನೋಡಿರ್ತೀರಲ್ಲ, ಅದೆಲ್ಲ ತೆಗೆದ ನಂತರ ಉಳಿದಿರುವಂತಹ ಬೀಜ ಇದು. ಅದನ್ನ ಒಣಗಿಸಿರ್ತಾರೆ. ಈ ಕಮಲವೇ ಲಕ್ಷ್ಮಿಯ ಆಸನ ಆಗಿರೋದ್ರಿಂದ ಈ ಬೀಜದಿಂದ ಪೂಜೆ ಮಾಡಿದ್ರೆ ಅವಳ ಆನಂದ ಹೆಚ್ಚಾಗತ್ತೆ, ಹಾಗೆ ಶಕ್ತಿ ಮನೆಗಾಗತ್ತೆ ಅಂತ ಹೇಳ್ತಾರೆ. ಹಾಗೆ ಇದನ್ನು ಕೂಡ ನಾನು 9 ಸಂಖ್ಯೆಯಲ್ಲಿ ತಗೊಂಡಿದ್ದೀನಿ. ಇನ್ನು 4ನೇದಾಗಿ ಗುಲಗಂಜಿ. ಗುಲಗಂಜಿ ಅಂದ್ರೆ ಒಂದು ಪುಣ್ಯ ಶಕ್ತಿಯ ಸಂಕೇತ ಅಂತಾನೆ ಹೇಳ್ಬಹುದು. ನೆಗೆಟಿವ್ ಎನರ್ಜಿ ಅಂತ ಏನಿರುತ್ತಲ್ಲ ಅದನ್ನ ಶಮನಗೊಳಿಸತ್ತೆ. ಹಾಗೆ ದೇವರಿಗೆ ಇದನ್ನ ಅರ್ಪಿಸಿದ್ರೆ ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಗುಲಗಂಜಿನೂ ಕೂಡ ನಾನು 9 ಸಂಖ್ಯೆಯಲ್ಲಿ ತಗೊಂಡಿದ್ದೀನಿ. ಇನ್ನು 5ನೇದಾಗಿ ಬೆಳ್ಳಿ ಹೂವು. ಬೆಳ್ಳಿ ಹೂವು ನಿಮಗೆ ಎಲ್ಲ ಬೆಳ್ಳಿ ಚಿನ್ನ ಒಡವೆ ಅಂಗಡಿಗಳಲ್ಲಿ ಸಿಗತ್ತೆ. ಈ ಬೆಳ್ಳಿ ಚಿನ್ನ ಏನಿರುತ್ತಲ್ಲ ಅದು ಶುದ್ಧತೆ ಮತ್ತು ಪವಿತ್ರತೆಯ ಸಂಕೇತ ಅಂತ ಹೇಳ್ತಾರೆ. ಹಾಗೆ ಇದು ಲಕ್ಷ್ಮಿಯ ತೃಪ್ತಿಗೆ ಅತ್ಯಂತ ಪ್ರಿಯವಾದ ವಸ್ತು ಅಂತ ಹೇಳ್ತಾರೆ. ಹಾಗಾಗಿ ನಾನು ಇದನ್ನ 9 ಸಂಖ್ಯೆಯಲ್ಲಿ ತಗೊಂಡಿದ್ದೀನಿ. 9 ಸಂಖ್ಯೆಯಲ್ಲಿ ಇಲ್ಲ ಅಂತಂದ್ರೆ ನೀವು 5 ಸಂಖ್ಯೆಯಲ್ಲಾದ್ರೂ ತಗೋಬಹುದು. ಇಲ್ಲ ಅಂದ್ರೆ 27, ಇಲ್ಲ ಅಂದ್ರೆ 108, ಹೀಗೆ ನಿಮ್ಗೆ ಅನುಕೂಲ ಆಗುವಂತೆ ನೀವು ಈ ಸಂಖ್ಯೆಯಲ್ಲಿ ತಗೊಳ್ತಾ ಹೋಗ್ಬೋದು. 6ನೇ ವಸ್ತು ನಾನಿಲ್ಲಿ ತಗೊಂಡಿರುವಂತದ್ದು ಬೆಳ್ಳಿ ನಾಣ್ಯಗಳು.
ಇದು ಹಳೆಯ ಕಾಲದ ನಾಣ್ಯಗಳು, ಹಾಗಾಗಿ ನಿಮಗೆ ಅದು ಕಂಪ್ಲೀಟ್ ಬೆಳ್ಳಿ ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನ ನಾನು ತುಂಬಾ ವರ್ಷದಿಂದ ಪೂಜೆ ಮಾಡ್ತಾ ಬಂದಿರೋದ್ರಿಂದ ಸ್ವಲ್ಪ ಹಳೇದಾಗಿದೆ. ಸೊ ಇದು 6 ಮಾತ್ರ ಇತ್ತು ನಮ್ಮ ಮನೆಯಲ್ಲಿ, ಹಾಗಾಗಿ ಇನ್ನ 3 ನಾನು ಈಗಿನ 10 ರೂಪಾಯಿ ಕಾಯಿನ್ ಅನ್ನ ತಗೊಂಡಿದ್ದೀನಿ. ಯಾಕಂದ್ರೆ ಅದರಲ್ಲಿ ಹಿತ್ತಾಳೆ ಲೋಹದ ಮಿಕ್ಸ್ ಇರುತ್ತೆ, ಹಾಗಾಗಿ ಟೋಟಲ್ ಆಗಿ 9 ತಗೊಂಡಿದ್ದೀನಿ. ಇನ್ನ ನೆಕ್ಸ್ಟ್ ತಗೊಂಡಿರುವಂತದ್ದು ಹೆಸರು ಕಾಳು. ಇದು ಧಾನ್ಯ, ಧರ್ಮ, ಪ್ರಜ್ಞೆ ಮತ್ತು ಸಂತೋಷದ ಪ್ರತೀಕ ಅಂತಾನೆ ಹೇಳ್ಬೋದು. ಹೆಸರೇ ಸೂಚಿಸುವಂತೆ ಹೆಸರು ಮತ್ತು ಸದುನಾಮ ಉಂಟು ಮಾಡುತ್ತದೆ. ಇನ್ನು ನೆಕ್ಸ್ಟ್ ನಾನು ತಗೊಂಡಿರುವಂತದ್ದು 5 ರೂಪಾಯಿಯ ಕಾಯಿನ್ಗಳು. 5 ರೂಪಾಯಿ ಕಾಯಿನ್ಗಳು ಒಂದು ಶಕ್ತಿಯ ಹರಿವಿನ ಪ್ರತೀಕ ಅಂತಾನೆ ಹೇಳ್ಬೋದು. ಯಾವುದೇ ಕಾಯಿನ್ ಆಗಿರ್ಲಿ, ಇದರ ಮೂಲಕ ತಾತ್ವಿಕವಾಗಿ ನಾವು ಐಶ್ವರ್ಯವನ್ನ ಆಕರ್ಷಿಸಬಹುದು ಅನ್ನುವ ಅರ್ಥದಲ್ಲಿ ಇಲ್ಲೂ ಕೂಡ ನಾನು 9 ನಾಣ್ಯಗಳನ್ನ ಬಳಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಉಳಿದಿರುವಂತದ್ದು ಏಲಕ್ಕಿ. ನಾನಿಲ್ಲಿ ಏಲಕ್ಕಿ 27 ಸಂಖ್ಯೆಯಲ್ಲಿ ತಗೊಂಡಿದ್ದೀನಿ. ಇದೊಂದು ಶುದ್ಧ ಪರಿಮಳದೊಂದಿಗೆ ಮನಸ್ಸನ್ನ ಆಕರ್ಷಿಸುವ ಶಕ್ತಿಯನ್ನ ಹೊಂದಿದೆ ಅಂತಾನೆ ಹೇಳ್ಬೋದು. ಲಕ್ಷ್ಮಿಗೆ ಪರ್ಫ್ಯೂಮ್ ಅಥವಾ ಅರೋಮಾ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಹಾಗಾಗಿ ಈ ಏಲಕ್ಕಿಯನ್ನ ನಾನಿಲ್ಲಿ ತಗೊಂಡಿದ್ದೀನಿ. ಏಲಕ್ಕಿಯ 27 ಸಂಖ್ಯೆಯು ನವಗ್ರಹ ಶಕ್ತಿಗಳನ್ನ ತೃಪ್ತಿಪಡಿಸಲು ಸಹಕಾರಿಯಾಗತ್ತೆ ಅಂತಾನೆ ಹೇಳ್ಬೋದು. ಒಂದು ಕ್ವಿಕ್ ರೀಕ್ಯಾಪ್ ಆಗಿ ನಾನು ಯಾವ್ಯಾವ ವಸ್ತುಗಳನ್ನ ಎಷ್ಟೆಷ್ಟು ಸಂಖ್ಯೆಯಲ್ಲಿ ಬಳಸಿದ್ದೀನಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಗೋಮತಿ ಚಕ್ರ 9 ಸಂಖ್ಯೆಯಲ್ಲಿ, ಎರಡನೇದು ಲಕ್ಷ್ಮೀ ಕವಡೆ 9 ಸಂಖ್ಯೆಯಲ್ಲಿ, ಮೂರನೇದು ಕಮಲದ ಬೀಜ 9 ಸಂಖ್ಯೆಯಲ್ಲಿ, ನಾಲ್ಕನೇದು ಗುಲಗಂಜಿ 9 ಸಂಖ್ಯೆಯಲ್ಲಿ, ಐದನೇದು ಬೆಳ್ಳಿ ಹೂವು 9 ಸಂಖ್ಯೆಯಲ್ಲಿ, ಆರನೇದು ಬೆಳ್ಳಿ ನಾಣ್ಯ 9 ಸಂಖ್ಯೆಯಲ್ಲಿ, ಏಳನೇದು ಹೆಸರು ಕಾಳು 9 ಸಂಖ್ಯೆಯಲ್ಲಿ, ಎಂಟನೇದು 5 ರೂಪಾಯಿಯ ನಾಣ್ಯಗಳು 9 ಸಂಖ್ಯೆಯಲ್ಲಿ, 9ನೇದು ಏಲಕ್ಕಿ 27 ಸಂಖ್ಯೆಯಲ್ಲಿ. ಸೊ ಇದಿಷ್ಟು ಸೇರಿದ್ರೆ ಟೋಟಲ್ ಆಗಿ ನಮಗೆ 108 ನಂಬರ್ ಸಿಗತ್ತೆ. ಸೊ 108 ಅಷ್ಟೋತ್ತರಗಳಿಗೆ ಒಂದೊಂದು ಅಷ್ಟೋತ್ತರಕ್ಕೂ ಒಂದೊಂದು ವಸ್ತುವನ್ನ ಹಾಕಿ ಅಷ್ಟೋತ್ತರವನ್ನ ಹೇಳ್ಕೊಳ್ತಾ ಪೂಜೆಯನ್ನ ಮಾಡಬಹುದು. ಇನ್ನು ಇಷ್ಟು ವಸ್ತುಗಳು ಕಂಪಲ್ಸರಿನಾ ಅಷ್ಟೋತ್ತರವನ್ನ ಮಾಡೋದಿಕ್ಕೆ ಅಂತ ನೀವು ಕೇಳೋದಾದ್ರೆ ಖಂಡಿತ ಇಲ್ಲ. ಈ ವಸ್ತುಗಳಲ್ಲಿ ಯಾವ್ದಾದ್ರು ಒಂದಿದ್ರು ಸಾಕು, ನೀವು ಅಷ್ಟೋತ್ತರವನ್ನ ಮಾಡ್ಬೋದು. ಆ ಒಂದು ವಸ್ತುವನ್ನ 108 ಸಂಖ್ಯೆಯಲ್ಲಿ ತಗೊಂಡು ಕಂಪ್ಲೀಟ್ ಆಗಿ ಅಷ್ಟೋತ್ತರವನ್ನ ಮುಗಿಸ್ಬೋದು. ಇಲ್ಲ ಇದ್ಯಾವುದೂ ವಸ್ತುಗಳಿಲ್ಲ ಅಂತಂದ್ರೆ ಕುಂಕುಮವನ್ನ ಬಳಸಿ ಅಷ್ಟೋತ್ತರವನ್ನ ಮಾಡ್ಬೋದು. ಕುಂಕುಮ ಇಲ್ಲ ಅಂತಂದ್ರೆ ಅಕ್ಷತೆಯನ್ನ ಕೂಡ ನಾವು ಬಳಸ್ಬೋದು. ಅಕ್ಷತೆ ಅಂತ ಅಂದ್ರೆ ಒಂದೊಂದೇ ಅಕ್ಕಿಯನ್ನ ಹಾಕ್ತಾ ಅಷ್ಟೋತ್ತರವನ್ನ ಕಂಪ್ಲೀಟ್ ಮಾಡಬಹುದು. ಇನ್ನ ಬಳೆಗಳಿಂದನೂ ಕೂಡ ಮಾಡಬಹುದು. ಲಕ್ಷ್ಮಿಗೆ ಗಾಜಿನ ಬಳೆಗಳು, ಅದರಲ್ಲೂ ಹಸಿರು ಕಲರ್ ಬಳೆ ಅಂತಂದ್ರೆ ತುಂಬಾ ಇಷ್ಟ. ಅದನ್ನು ಕೂಡ ನೀವು 108 ಬಳೆಗಳನ್ನ ಯೂಸ್ ಮಾಡಿ ಅಷ್ಟೋತ್ತರವನ್ನ ಮಾಡಬಹುದು. ಮುಖ್ಯವಾಗಿ ನಾವಿಲ್ಲಿ ಮಾಡಬೇಕಾಗಿರುವಂತದ್ದು ಅಷ್ಟೋತ್ತರ. ಹಾಗಾಗಿ ಆ ಅಷ್ಟೋತ್ತರವನ್ನ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳಿಂದ ಮಾಡಿದ್ರೆ ಇನ್ನಷ್ಟು ಅನುಗ್ರಹವನ್ನ ನಾವು ಪಡ್ಕೊಳ್ಬಹುದು ಅನ್ನುವ ಒಂದು ನಂಬಿಕೆಯಿಂದ ಈ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಅಷ್ಟೋತ್ತರವನ್ನ ಮಾಡ್ತೇವೆ. ಇದ್ಯಾವುದೂ ಇಲ್ಲ ಅಂತಂದ್ರೆ ಸಿಂಪಲ್ ಆಗಿ ನಾ ಹೇಳಿದ ಹಾಗೆ ಕುಂಕುಮ ಆಗಿರ್ಬೋದು, ಅಕ್ಷತೆ ಆಗಿರ್ಬೋದು, ಹೂವಿನಿಂದ ಆಗಿರ್ಬೋದು, ಅಥವಾ ಬಳೆಗಳಿಂದ ಆಗಿರ್ಬೋದು, ಅಥವಾ ಇದರಲ್ಲಿ ಯಾವ್ದಾದ್ರು ಒಂದು ವಸ್ತುಗಳನ್ನ ತಗೊಂಡು 108 ಅದೇ ವಸ್ತುಗಳಿಂದ ನೀವು ಅಷ್ಟೋತ್ತರವನ್ನ ಮಾಡಬಹುದು. ಹೋಪ್ ನಿಮಗೆ ಇದ್ದಂತಹ ಗೊಂದಲ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಳಿ. ನಮ್ಮ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರಗಳು.